ಲಾಲ್ಬಾಗ್ ಸುರಂಗ ಮಾರ್ಗ ಯೋಜನೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಫೈಟ್ ಜೋರಾಗಿದೆ. ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರು ಅಭಿವೃದ್ಧಿಗೆ ಮಾರಕ ಆಗಿರುವಂತಹ ಟನಲ್ ಬಗ್ಗೆ ಆಕ್ಷೇಪದ ಧ್ವನಿಗಳನ್ನು ಎತ್ತಿದ್ದಾರೆ ಆರಂಭಿಕ ಹಂತದಿಂದ. ಇನ್ಫ್ಯಾಕ್ಟ್ ಈ ವಿಚಾರದ ಬಗ್ಗೆ ಚರ್ಚೆಗೆ ಡಿಕೆ ಶಿವಕುಮಾರ್ ಬಳಿ ಅವಕಾಶವನ್ನು ಕೇಳಿದ್ದೀನಿ ಅಂತ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ತೇಜಸ್ವಿ ಸೂರ್ಯ. ಅರ್ಧ ಗಂಟೆ ಸಮಯ ಕೊಟ್ಟರೆ ಟನಲ್ ಯೋಜನೆ ಯಾಕೆ ಬೇಡ, ಇದರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನ ನಾನು ಅವರಿಗೆ ಸವಿವರವಾಗಿ ವಿವರಿಸ್ತೀನಿ ಎಂದಿದ್ದಾರೆ. ಇನ್ನು ಟನಲ್ ವಿಚಾರವಾಗಿ ತೇಜಸ್ವಿ ಸೂರ್ಯ ಒಬ್ಬರೇ ವಿರೋಧ ಮಾಡ್ತಾ ಇರೋದು ಅಂತ ಡಿಕೆಶಿ ಹೇಳಿದ್ದಾರೆ. ಟನಲ್ ಮಾಡೋದಕ್ಕೆ ಬಹುತೇಕ ಜನ ಸ್ವಾಗತ ಮಾಡಿದ್ದಾರೆ. ಟನಲ್ ಬೇಡವೇ ಬೇಡ ಅಂದ್ರೆ ಪರ್ಯಾಯ ವ್ಯವಸ್ಥೆ ಹೇಳಬೇಕು. ತೇಜಸ್ವಿ ಸೂರ್ಯ ನನ್ನ ಜೊತೆಗೆ ಮಾತಾಡಬೇಕು ಅಂದಿದ್ದಾರೆ. ಭೇಟಿಗೆ ಸಮಯ ಕೊಡ್ತೀನಿ, ಸಲಹೆ ಕೊಡಲಿ, ಕೇಂದ್ರದಿಂದ ಅನುದಾನ ತಂದು ಕೊಡಲಿ ಅಂತ ತೇಜಸ್ವಿ ಸೂರ್ಯ ವಾಪಸ್ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಟನಲ್ ನಿರ್ಮಾಣ ಮಾಡಿದರೆ ಲಾಲ್ಬಾಗ್ಗೆ ಆಗುವ ಹಾನಿಯ ಬಗ್ಗೆ ತೋಟಗಾರಿಕಾ ಇಲಾಖೆ ವರದಿ ನೀಡೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಸರ್ವೆ ಆದ ಬಳಿಕ ಲಾಲ್ಬಾಗ್ನ ತೋಟಗಾರಿಕೆ ಇಲಾಖೆಯಿಂದ ಸರ್ಕಾರಕ್ಕೆ ವರದಿ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸೊ ಟನಲ್ ನಿರ್ಮಾಣದಿಂದ ಲಾಲ್ಬಾಗ್ಗೆ ಹಾನಿ ಆಗುತ್ತೆ ಅನ್ನೋ ವಾದ ಕೇಳಿ ಬರ್ತಾ ಇದೆ. ಏನಾಗಿದೆ ಅಂದರೆ ಒಂದು 50 ಮೀಟರ್ ರಸ್ತೆ ಈ ಕಡೆಗೆ ಹೋಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ನೂರಾರು ಮನೆಗಳನ್ನು ಇಲ್ಲಿ ಕಡಿಬೇಕಾಗತ್ತೆ. ಅಂದರೆ ಟೇಕ್ ಓವರ್ ಮಾಡಿದಾಗ, ಕಾಮಗಾರಿ ಅಂತ ಶುರು ಮಾಡಿದಾಗ ಅಡ್ಡಿ ಯಾವ್ದು ಬರುತ್ತೆ, ಮರಗಳು ಬರುತ್ತೆ. ಹೀಗಾಗಿ ಅದನ್ನು ಕಡಿಬೇಕು ಅಂತ. ಸೊ ಇದರಿಂದ ಪರಿಸರಕ್ಕೆ ವಿಪರೀತವಾಗಿ ಹಾನಿಯಾಗುತ್ತೆ. ಮತ್ತು ಸಸ್ಯ ಪ್ರಭೇದಗಳಿಗೆ ಹೆಸರುವಾಸಿ ಲಾಲ್ಬಾಗು ಅದೇ ಹೋದ್ಮೇಲೆ ಇನ್ನಲ್ಲಿ ಎಕಲಾಜಿಕಲ್ ಸಿಸ್ಟಮ್ ಹೆಂಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ವಿಚಾರ. ಆಮೇಲೆ ಸಾವಿರಾರು ಪಕ್ಷಿಗಳಿಗೆ, ಪಕ್ಷಿ ಸಂಕುಲಕ್ಕೆ ಇದು ಆವಾಸ ಸ್ಥಾನ. ಅವುಗಳ ಬ್ಯಾಲೆನ್ಸ್ ಕೂಡ ತಪ್ಪುತ್ತೆ, ಇನ್ಬ್ಯಾಲೆನ್ಸ್ ಆಗುತ್ತೆ. ಟನಲ್ ನಿರ್ಮಾಣದಿಂದ ಪ್ರಾಣಿ ಪಕ್ಷಿಯ ಸಂಕುಲಕ್ಕೆ ಹಾನಿ ಆಗುತ್ತೆ. ನಿಮ್ಗೆ ಯಾವಾಗಲೂ ಅಷ್ಟೇ ಪರಿಸರ ಅನ್ನೋದು ಒಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ಐತಿಹಾಸಿಕ ಲಾಲ್ಬಾಗ್ ಬಂಡೆಗೆ ಹಾನಿ ಆಗುತ್ತೆ. ಇದು ತುಂಬ ಗಮನಿಸಬೇಕಾಗಿರೋ ವಿಚಾರ. ಲಾಲ್ಬಾಗ್ನ ಇಡೀ ಸೆಂಟರ್ ಆಫ್ ಅಟ್ರಾಕ್ಷನ್ಗಳ ಪೈಕಿ ಆ ಬಂಡೆ ಇರೋ ಜಾಗ ಕೂಡ ಒಂದು. 6 ಎಕರೆ ಜಾಗ ಹೋದರೆ ಮರಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಒಂದು ಪಾರ್ಕ್ ಥರ ಇರುತ್ತಷ್ಟೇ. ಅದು ಸ್ಪೆಷಾಲಿಟಿ, ಸಸ್ಯಕಾಶಿ ಅಂತೆಲ್ಲ ಕರಿಬೇಕಲ್ಲ ನಾವು. ಅದು ಹೆಂಗೆ ಕರಿಯೋಕ್ಕಾಗತ್ತೆ? ಬೊಟಾನಿಕಲ್ ಗಾರ್ಡನ್ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಅದನ್ನ ಮಿಷನರಿ ವರ್ಕ್ನಿಂದ ಪಕ್ಷಿಗಳು ಲಾಲ್ಬಾಗ್ ಬಿಟ್ಟು ವಲಸೆ ಹೋಗುತ್ತೆ. ನಿಮಗೆ ಅಲ್ಲಿ ಎಷ್ಟು ಸೂಕ್ಷ್ಮವಾಗಿ ನೋಡ್ತಾರೆ ಅಂದರೆ, ನಾವು ಫೋಟೋಗ್ರಾಫ್ಸ್ ಎಲ್ಲ ತೊಗೊಳೋದಕ್ಕೆ ಈ ಫ್ಲ್ಯಾಶ್ ಲೈಟ್ಸ್ ಯೂಸ್ ಮಾಡ್ತೀವಲ್ಲ, ಅದು ಯೂಸ್ ಮಾಡೋಂಗಿಲ್ಲ. ಅಲ್ಲಿ ಪರ್ಮಿಷನ್ ಬೇಕು. ಅದು ಕೆಲವೇ ನಿಮಿಷಗಳಿಗೆ ಸೀಮಿತ. ಅದು ಫೋಟೋಶೂಟ್ಸ್ ಎಲ್ಲ ಅದಕ್ಕೆ ಅಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ. ಬಿಕಾಸ್ ಅದು ಜೇನಿಗೆ ಡಿಸ್ಟರ್ಬ್ ಮಾಡುತ್ತೆ, ಪಕ್ಷಿಗಳಿಗೆ ಡಿಸ್ಟರ್ಬ್ ಮಾಡುತ್ತೆ ಅಂತ ಫ್ಲ್ಯಾಶ್ ಲೈಟ್ಸು ಯೂಸ್ ಮಾಡೋಕ್ಕೆ ಬರಲ್ಲ. ಅಷ್ಟು ಸೂಕ್ಷ್ಮತೆಯಿಂದ ನೋಡ್ತಾರೆ ಅಲ್ಲಿ ಅಧಿಕಾರಿಗಳು. ಲಾಲ್ಬಾಗ್ ಸೌಂದರ್ಯಕ್ಕೆ ಇದರಿಂದ ಧಕ್ಕೆ ಆಗುತ್ತೆ ಅನ್ನೋದು. ಲಾಲ್ಬಾಗ್ ಸುತ್ತಮುತ್ತ ಈ ರಸ್ತೆ ಬೇಡ ಅನ್ನೋದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇರೋದು. ಈ ಎಲ್ಲ ಪಾಯಿಂಟ್ಸ್ಗಳು ಕೂಡ ತೇಜಸ್ವಿ ಸೂರ್ಯ ಸೇರಿದಂತೆ ಪರಿಸರ ಪ್ರೇಮಿಗಳು ಧ್ವನಿ ಎತ್ತಿದ್ದಾರೆ. ಟನಲ್ ಬಗ್ಗೆ ನೋ ಪಾಯಿಂಟ್ ಆಫ್ ಟೈಮ್ ಶುಡ್ ನಾಟ್ ಸ್ಟಾಪ್ ಅಂತ ಹೇಳ್ತಾರೆ. ತೇಜಸ್ ಸೂರ್ಯ ಒಬ್ಬರೇ ಅದಕ್ಕೆ ವಿರೋಧ ಮಾಡ್ತಿದ್ರು, ಬೇರೆ ಯಾರು ವಿರೋಧ ಮಾಡ್ತಾರೆ. ಅವರು ಏನೋ ನಂತರ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅವರು ನಾನು ಟೈಮ್ ಕೊಟ್ಟಿದ್ದೀನಿ, ಸೂರ್ಯಗೂ ಟೈಮ್ ಕೊಟ್ಟಿದ್ದೀನಿ. ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಕಮ್ಮಿ ಅಂತ ನಾನು ಕ್ರಿಟಿಸೈಸ್ ಮಾಡೋದು ಮುಖ್ಯ ಎಲ್ಲ ಮಾಡಲಿ. ಅಟ್ ದಿ ಸೇಮ್ ಟೈಮ್ ದೇ ಶುಡ್ ಬಿ ಎ ಸೊಲ್ಯೂಷನ್. ಬೇಡವೇ ಬೇಡ ಅಂತ ಅಂದರೆ ಏನು ಮಾಡಬೇಕು ಅಂತ ಆಲ್ಟರ್ನೇಟಿವ್ ತಿಳಿಸ್ಬೇಕು ಅಲ್ವಾ? ಸೊ ಅದಕ್ಕೆ ಅವ್ರಿಗೂ ನಾನು ಹೇಳ್ತೀನಿ. ಸೊ ಅವರು ಏನು ಬೇಕಾದ್ರೂ ನನಗೆ ಸಜೆಷನ್ ಕೊಡಲಿ. ಇಫ್ ಇಟ್ ಈಸ್ ಅವರ ಸಜೆಷನ್ ವೈಬಲ್ ಇದ್ರು ಅದನ್ನು ವಿಲ್ ಕನ್ಸಿಡರ್ ಇಟ್. ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಡಿಕೆ ಶಿವಕುಮಾರ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ನಾನು ನಿನ್ನೆ ಅವರ ಕಚೇರಿಗೆ ಕೂಡ ನಾನು ಮಾತನಾಡಿದ್ದೀನಿ. ಅವ್ರ ಹತ್ರ ಸಮಯ ಕೂಡ ಕೇಳಿದ್ದೀನಿ. ಯಾಕೆಂದರೆ ಅವರ ಸ್ಟೇಟ್ಮೆಂಟ್ ನೋಡಿದೆ. ಇದಿಲ್ಲ ಅಂದರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು, ಇದಕ್ಕೇನು ವಿರೋಧ, ಇದನ್ನೆಲ್ಲ ಕೇಳಿದ್ದಾರೆ ಅವರು. ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡ್ತಾ ಅದನ್ನು ಒಂದು ವ್ಯಕ್ತಿ ಸಂಬಂಧಪಟ್ಟಂಥ ಇಶ್ಯೂ ಆಗಿ ಅವರು ವರ್ಸಸ್ ನಾನು ಇನ್ನೊಂದು ಅನ್ನೋ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಬೆಂಗಳೂರಿನ ವಿಷಯ. ಅವರು ಹಿರಿಯ ರಾಜಕಾರಣಿ ಇದ್ದಾರೆ. ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆಂಟ್ ಕೂಡ ಇದೆ ಅಂತ ನನಗೆ ಗೊತ್ತಿದೆ. ಅದು ಆಮೇಲೆ ಸಹಜವಾಗಿ ಅವರು DCM ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇರೋದ್ರಿಂದ ಬೆಂಗಳೂರಿಗೆ ನಾನೇನೋ ಒಂದು ಲೆಗಸಿ ಬಿಡಬೇಕು ಅನ್ನುವಂಥದ್ದು ಕೂಡ ಹಂಬಲ ಅವ್ರಿಗಿರುತ್ತೆ. ನಾನು ಅವ್ರ ಹತ್ರ 30 ನಿಮಿಷ ಸಮಯ ಕೇಳಿದ್ದೀನಿ. ಈ ಟನಲ್ ರೋಡ್ ಪ್ರಾಜೆಕ್ಟು ಯಾಕೆ ಬೆಂಗಳೂರಿಗೆ ಒಳ್ಳೆಯದಲ್ಲ, ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ.